ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನಮ್ಮನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವು ತೋರಿಸುವ ಆಸಕ್ತಿಯನ್ನು ನೆನೆಸಿ ದೇವರಿಗೆ ಘನತೆಯನ್ನು ಮಹಿಮೆಯನ್ನು ಸಲ್ಲಿಸ್ತೇನೆ. ಅದೇ ಪ್ರಕಾರವಾಗಿ ಈ ದಿನವೂ ಕೂಡ ತನ್ನ ವಾಕ್ಯಗಳನ್ನು ಕೇಳುವುದರಲ್ಲಿ ನೀವು ತೋರಿಸುವ ಆಸಕ್ತಿಗಾಗಿ ದೇವರಿಗೆ ಮಹಿಮೆ ಉಂಟಾಗಲಿ. ಮುಂದಿರುವ ಸಮಯ ದೇವರು ತನ್ನ ವಾಕ್ಯದ ಮೂಲಕ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮನ್ನೇ ನಾವು ಸಮರ್ಪಿಸಿಕೊಡೋಣ. ಪ್ರತಿದಿನ ದೇವರು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಕ್ರಮಪಡಿಸಿ, ನಮ್ಮನ್ನು ಧೈರ್ಯಪಡಿಸಿ ಮುನ್ನಡೆಸುವಂಥ ದೇವರಾಗಿದ್ದಾರೆ. ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡುವಂಥ ಕರ್ತನಾಗಿದ್ದಾನೆ. ಆತನು ಮುಂದಿರುವ ಸಮಯ ನಮ್ಮೊಂದಿಗೆ ಮಾತಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ. ಇರುವ ಸ್ಥಳದಲ್ಲೇ ನನ್ನೊಂದಿಗೆ ಸೇರಿ ನೀವು ಪ್ರಾರ್ಥನೆ ಮಾಡುವಿರಾ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಪ್ರತಿದಿನ ನೀವು ನಮ್ಮೊಂದಿಗೆ ಮಾತಾಡಿ ನಮ್ಮನ್ನು ಬಲಪಡಿಸಿ, ನಮ್ಮನ್ನು ಕ್ರಮಪಡಿಸಿ, ನಮ್ಮನ್ನು ಧೈರ್ಯಪಡಿಸಿ ನೀವು ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ. ಈ ದಿನವೂ ಕೂಡ ನೀವು ನಮ್ಮೊಂದಿಗೆ ಮಾತಾಡಿರಿ. ನೀವು ಮಾತಾಡುವಾಗ ನಮ್ಮ ಜೀವಿತದಲ್ಲಿ ಒಂದು ಧೈರ್ಯ ಉಂಟಾಗುವಂಥದ್ದಾಗಿದೆ. ನಮ್ಮ ಪರಿಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಮಾತಾಡುವ ಕರ್ತನು ನೀನಾಗಿರುವುದಕ್ಕಾಗಿ ಸ್ತೋತ್ರ. ಈ ದಿನವೂ ನೀವು ನಮ್ಮೊಂದಿಗೆ ಮಾತಾಡುವಂಥ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಸ್ವಾಮಿ, ನೀವು ಮಾತಾಡಿರಿ ದೇವರೇ. ನಿಮ್ಮ ವಾಕ್ಯಗಳು ನಮ್ಮನ್ನು ಬಲಪಡಿಸಲಿ ಎಂಬುದಾಗಿ ಪ್ರಾರ್ಥಿಸ್ತೇವೆ. ನೀವು ಮಾತಾಡುವ ನಿನ್ನ ಕೃಪೆಗಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ದೇವರಿಗೆ ಮಹಿಮೆ ಆಗಲಿ. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೇವರು ನಮ್ಮ ಪ್ರಾರ್ಥನೆಗೆ 3 ವಿಧವಾದ ಉತ್ತರ. 3 ವಿಧವಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರವನ್ನು ಕೊಡುವವರಾಗಿದ್ದಾರೆ. ಅದರ ಕುರಿತು ಈ ದಿನ ನಾವು ಸ್ವಲ್ಪ ಸಮಯ ವಾಕ್ಯದ ಮೂಲಕ ಧ್ಯಾನ ಮಾಡಿಕೊಳ್ಳೋಣ. 3 ವಿಧವಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಉತ್ತರ ಕೊಡುತ್ತಾರೆ ಎಂಬುದಾಗಿ ನಾವು ಹೇಳುವಾಗ, ಮೊದಲನೇದಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ದಾನಿಯೇಲನ ಪ್ರವಾದನೆಯ ಗ್ರಂಥ, ಅದರ 9ನೇ ಅಧ್ಯಾಯ 23ನೇ ವಚನ ನಾವು ಓದಿಕೊಳ್ಳೋಣ. 23ನೇ ವಚನ: ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಯಿತು. ಇಲ್ಲಿ ನಾವು ನೋಡ್ಬೋದು, ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆಯಾಗಿತ್ತು. ಮುಂದುವರಿಸಿ ಮತ್ತೆ ಹೇಳ್ತಾ ಇದ್ದೇನೆ, ಅದನ್ನು ನಿನಗೆ ತಿಳಿಸಲು ಇಲ್ಲಿಗೆ ಬಂದಿದ್ದೇನೆ. ನೋಡಿ, ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಕುಂತು ಪ್ರಾರ್ಥಿಸಲಿಕ್ಕೆ ಪ್ರಾರಂಭ ಮಾಡಿದ ಅದೇ ಕ್ಷಣದಲ್ಲಿ ದೇವರು ಉತ್ತರವನ್ನು ಕೊಡ್ತಾ ಇದ್ದಾರೆ. ಹಾಗಾದರೆ 3 ವಿಧವಾದ ಉತ್ತರದಲ್ಲಿ ಒಂದನೇದಾಗಿ ದೇವರು ನಮ್ಮ ಪ್ರಾರ್ಥನೆಗೆ ಎಸ್, ಹೌದು, ಓಕೆ ಅಂತ ಹೇಳುವಂಥದ್ದಾಗಿದೆ. ಎಸ್ ಅಂತ ಹೇಳ್ತಾರೆ. ನಾವು ಏನು ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಅದರ ಮೇಲೆ ತಕ್ಷಣವೇ ನಮಗೆ ಉತ್ತರವನ್ನು ಕೊಡ್ತಾರೆ. ಎಸ್ ಅಂತ ಎಂಬುದಾಗಿ ಹೇಳುವಂಥದ್ದನ್ನು ನಾವು ನೋಡ್ತೀವಿ. ಇಲ್ಲಿ ದಾನಿಯೇಲನು ಪ್ರಾರ್ಥನೆ ಮಾಡುವಾಗ ತಕ್ಷಣವೇ ದೇವರು ಉತ್ತರ ಕೊಡ್ತಾ ಇದ್ದಾರೆ. ತನ್ನ ದೂತನ ಮೂಲಕ ತಕ್ಷಣವೇ ಆ ದೇವರ ಸನ್ನಿಧಿಯಲ್ಲಿ ಉತ್ತರ ಸಿಕ್ಕಿತು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. ಆದರೆ ತಕ್ಷಣವೇ ದಾನಿಯೇಲನ ಪ್ರಾರ್ಥನೆಗೆ ದೇವರೇನು ಮಾಡಿದ್ರು? ಉತ್ತರ ಕೊಟ್ಟು ದಾನಿಯೇಲನು ಉಪವಾಸ ಇದ್ದು ದೇವರ ಸನ್ನಿಧಿಯಲ್ಲಿ ಕುಂತು ದೇವರ ಪಾದಪೀಠದಲ್ಲಿ ಪ್ರಾರ್ಥನೆ ಮಾಡಿ ದೇವರ ಮುಂದೆ ಬೇಡಿಕೊಂಡಾಗ ಆತನ ಪ್ರಾರ್ಥನೆಯ ಆರಂಭದಲ್ಲೇ ದೇವರೇನು ಮಾಡ್ತಾ ಇದ್ದಾರೆ? ಆತನ ಪ್ರಾರ್ಥನೆಗೆ ಉತ್ತರ ಕೊಡ್ತಾ ಇದ್ದಾರೆ. ಹಾಗಾದರೆ ಮೊದಲನೇದಾಗಿ ನಮ್ಮ ಪ್ರಾರ್ಥನೆಗೆ ದೇವರು ಹೇಗೆ ಉತ್ತರ ಕೊಡ್ತಾರೆ ಅಂದರೆ, ಎಸ್ ಎಂಬುದಾಗಿ ಹೇಳ್ತಾರೆ, ಓಕೆ, ಸರಿ ಎಂಬುದಾಗಿ ಉತ್ತರ ಕೊಡ್ತಾರೆ. ನಮ್ಮ ಪ್ರಾರ್ಥನೆಗಳಲ್ಲಿ ಕೆಲವೊಂದು ಬಾರಿ ಇಂಥ ಉತ್ತರಗಳು ಸಿಕ್ಕಿದಾಗ ನಾವು ಅಲ್ಲಿ ನಮ್ಮ ಕಾರ್ಯವನ್ನು ಪ್ರಾರಂಭ ಮಾಡಬೇಕು. ದೇವರ ಸಮ್ಮುಖದಲ್ಲಿ ಕುಂತು ಯಾವ ವಿಷಯಕ್ಕಾಗಿ ನೀವು ಪ್ರಾರ್ಥನೆ ಮಾಡ್ತಾ ಇರ್ತೀರೋ ಅದನ್ನು ಸರಿ ನೀನು ಮಾಡು ಎಂಬುದಾಗಿ ದೇವರು ಹೇಳುವಾಗ ನಾನು ಮಾಡಿಕೊಡ್ತೇನೆ ಎಂಬುದು ದೇವರು ಹೇಳೋದಾದರೆ ನಾವು ಆ ಕೆಲಸನ ಪ್ರಾರಂಭಿಸಬೇಕು. ಯಾಕೆಂದರೆ ನಮ್ಮ ಪ್ರಾರ್ಥನೆಗೆ ದೇವರು ಏನು ಮಾಡಿರ್ತಾರೆ? ಎಸ್ ಅಂತ ಹೇಳಿರ್ತಾರೆ, ಉತ್ತರವನ್ನು ಕೊಟ್ಟಿರ್ತಾರೆ. ಇಲ್ಲಿ ದಾನಿಯೇಲನು ದೇವರ ಸನ್ನಿಧಿಯಲ್ಲಿ ಪ್ರಾರ್ಥನೆ ಮಾಡುವಾಗ ತನ್ನ ಜನರನ್ನೆಲ್ಲ ವಹಿಸಿಕೊಂಡು ಜನರ ಪರವಾಗಿ ಪ್ರಾರ್ಥನೆ ಮಾಡುವಾಗ ದೇವರು ಎಸ್, ನಿನ್ನ ಪ್ರಾರ್ಥನೆಯ ಆರಂಭದಲ್ಲೇ ನಾನು ನಿನ್ನ ಪ್ರಾರ್ಥನೆಯನ್ನು ಕೇಳಿದ್ದೇನೆ ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೀವಿ. ಅಲ್ಲಿ ಓದಿಕೊಂಡ ವಾಕ್ಯ ಇದೆ, ನಿನ್ನ ವಿಜ್ಞಾಪನೆಯ ಆರಂಭದಲ್ಲಿಯೇ ದೇವರ ಅಪ್ಪಣೆ ಆಗಿತ್ತು. ಅಂದರೆ ದೇವರು ಎಸ್ ಅಂತ ಹೇಳಿದ್ರು, ಅದನ್ನು ಹೇಳಲಿಕ್ಕಾಗಿ ನನ್ನ ಬಳಿಗೆ ನಿನ್ನನ್ನು ಕಳಿಸಿದ್ದಾರೆ ಎಂಬುದಾಗಿ ಗಬ್ರಿಯೇಲನೆಂಬ ದೂತನು ಅಲ್ಲಿ ದಾನಿಯೇಲನೊಂದಿಗೆ ಮಾತಾಡಿ ತಿಳಿಸೋದನ್ನು ನಾವು ನೋಡ್ತೀವಿ. ಹಾಗಾದರೆ ನಮ್ಮ ಪ್ರಾರ್ಥನೆಗೆ ಮೊದಲನೇದಾಗಿ ದೇವರು ಕೊಡೋ ಉತ್ತರ ಎಸ್, ಓಕೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಎರಡನೇದಾಗಿ ಕೊಡುವಂಥ ಉತ್ತರ ಏನೆಂಬುದಾಗಿ ನಾವು ಮತ್ತೊಂದು ವಾಕ್ಯವನ್ನು ಓದಿಕೊಂಡು ಧ್ಯಾನ ಮಾಡಿಕೊಳ್ಳೋಣ. ಹಬಕ್ಕೂಕನ ಪ್ರವಾದನೆಯ ಗ್ರಂಥ 2ನೇ ಅಧ್ಯಾಯ
ಅದರ 3ನೇ ವಚನ ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಹೌದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ಪರಿಣಾಮಕ್ಕೆ ತ್ವರೆಪಡುತ್ತದೆ. ಮೋಸ ಮಾಡದು, ತಡವಾದರೂ ಅದಕ್ಕೆ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ವಾಕ್ಯದಲ್ಲಿ ನಾವು ನೋಡ್ತೇವೆ, ತಡವಾದರೂ ಅದಕ್ಕೋಸ್ಕರ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗದು. ಅಂದರೆ ದೇವರು ಇಲ್ಲಿ ಮಾತಾಡುವಂಥ ಮಾತೇನಾಗಿದೆ ಅಂದರೆ ಅದರ 2ನೇ ವಚನ ಓದಿಕೊಂಡ್ರೆ ನಮಗೆ ಇನ್ನೂ ಕ್ಲಿಯರ್ ಆಗ್ತದೆ. ಆಗ ಯೆಹೋವನು ನನಗೆ ಈ ಉತ್ತರವನ್ನು ದಯಪಾಲಿಸಿದನು, ನಿನಗಾದ ದರ್ಶನವನ್ನು ಬರೆ. ಆದಿಯಾದಂಥ ಹಬಕ್ಕೂಕನೊಂದಿಗೆ ದೇವರು ಹೇಳ್ತಾ ಇದ್ದಾರೆ ಉತ್ತರವಾಗಿ, ಏನಂದರೆ ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು, ಆದರೆ ತಡವಾದರೂ ಕಾದಿರು, ಅದು ಬಂದೇ ಬರುವುದು, ತಾಮಸವಾಗೋದು. ಅಂದರೆ 2ನೇದಾಗಿರುವಂಥ ವಿಷಯ ಏನಾಗಿದೆ ಅಂದರೆ ದೇವರು ಹೇಗೆ ಉತ್ತರ ಕೊಡ್ತಾರೆ ಅಂದರೆ ವೆಯ್ಟ್ ಮಾಡು, ನೀವು ವೆಯ್ಟ್ ಮಾಡು ಎಂಬುದಾಗಿ ದೇವರು ಉತ್ತರ ಕೊಡ್ತಾರೆ. ವೆಯ್ಟ್ ಮಾಡೆಂಬುದಾಗಿ ಹೇಳ್ತಾರೆ. ದೇವರು 2ನೇದಾಗಿ ಕೊಡುವ ಉತ್ತರ ಏನಂದರೆ ಕಾದಿರು, ದೇವರ ಹತ್ರ ಕಾದಿರು ಎಂಬುದಾಗಿ ದೇವರು ಹೇಳೋದನ್ನು ನಾವು ನೋಡ್ತೀವಿ. ಅನೇಕ ವಿಷಯಗಳಲ್ಲಿ ನಿಮಗೆ ಅನುಭವ ಉಂಟಾಗಿರ್ಬೋದು. ವಿವಾಹ ಸಂಬಂಧವಾಗಿಯೋ, ಮನೆ ಕಟ್ಟುವುದೋ, ಕೆಲಸದ ನಿಮಿತ್ತವೋ, ಸೇವೆಯೋ, ಇನ್ನಿತರ ಅನೇಕ ವಿಷಯಗಳಿಗೆ ದೇವರ ಮುಂದೆ ನೀವು ಹೋಗಿ ಪ್ರಾರ್ಥನೆಗೆ ಕುಂತಾಗ ದೇವರು ಅನೇಕ ಬಾರಿ ನಿಮ್ಮೊಂದಿಗೆ ಅನೇಕ ರೀತಿಯಲ್ಲಿ ಮಾತಾಡಿರ್ತಾರೆ. ಕೆಲವೊಂದು ಬಾರಿ ಈ ರೀತಿಯಾಗೂ ಮಾತಾಡಿರ್ತಾರೆ, ವೆಯ್ಟ್ ಮಾಡು ಮಗಳೇ, ವೆಯ್ಟ್ ಮಾಡು, ಇನ್ನೂ ಸಮಯ ಬಂದಿಲ್ಲ, ವೆಯ್ಟ್ ಮಾಡೆಂಬುದಾಗಿ. 2ನೇದಾಗಿ ದೇವರು ನಮಗೆ ಹೇಗೆ ಉತ್ತರ ಕೊಡ್ತಾರೆ ಅಂದರೆ ಕಾದಿರು, ವೆಯ್ಟ್ ಮಾಡು ಎಂಬುದಾಗಿ ಉತ್ತರ ಕೊಡ್ತಾರೆ. ಇದರಲ್ಲಿ ಒಂದು ರಹಸ್ಯವನ್ನು ನಾವು ತಿಳ್ಕೊಳ್ಬೇಕು. ದೇವರು ವೆಯ್ಟ್ ಮಾಡಿ ಎಂಬುದಾಗಿ ಹೇಳುವಾಗ ನಾವು ಆ ವಿಷಯದ ಮೇಲೆ ಕಾದಿರಬೇಕು. ಅದನ್ನು ನಾವೇ ಪ್ರಾರಂಭಿಸಬಾರ್ದು. ದೇವರ ಮುಂದೆ ನೀವು ಯಾವುದಾದ್ರೂ ಒಂದು ವಿಷಯಕ್ಕೆ ಹೋಗಿ ದೇವರ ಮುಂದೆ ಪ್ರಾರ್ಥನೆ ಮಾಡುವಾಗ ದೇವರು ನಿನ್ನನ್ನು ಕಾದಿರು ಎಂಬುದಾಗಿ ಹೇಳುವಾಗ ನೀನು ಕಾದಿರಬೇಕು. ಯಾಕೆಂದರೆ ದೇವ್ರಿಗೆ ಏನೋ ಒಂದು ಉದ್ದೇಶ ಇರ್ತದೆ. ಅದನ್ನು ಬಿಟ್ಟು ದೇವರೇ ನೀನು ಕಾದಿರು ಅಂತ ಹೇಳ್ತೀಯಲ್ಲ, ಎಷ್ಟು ಸಮಯ ಕಾದಿರೋದು, ನಾನೇ ಮಾಡ್ತೇನೆ ಎಂಬುದಾಗಿ ನೀವೇ ಮಾಡಲಿಕ್ಕೆ ಹೋದರೆ ಅದರಲ್ಲಿ ಅಪಜಯವನ್ನು ಹೊಂದಿಕೊಳ್ತೀರಾ, ಅದರಲ್ಲಿ ನಿರಾಶೆಯನ್ನು ಅನುಭವಿಸ್ತೀರಾ, ಅದರಲ್ಲಿ ಸೋಲುಗಳನ್ನು ಅನುಭವಿಸ್ತೀರಾ. ಯಾಕೆಂದರೆ ದೇವರು ವೆಯ್ಟ್ ಮಾಡು ಅಂತ ಯಾಕೆ ಹೇಳಿರ್ತಾರೆ ಅಂದರೆ ಏನೋ ಒಂದು ಉದ್ದೇಶವನ್ನು ಅದರಲ್ಲಿ ಇಟ್ಟಿರ್ತಾರೆ. ಅದಕ್ಕೆ 2ನೇದಾಗಿ ದೇವರು ಹೇಗೆ ಉತ್ತರ ಕೊಡ್ತಾರೆ ಅಂದರೆ ಕಾದಿರು, ವೆಯ್ಟ್ ಮಾಡು, ನಿರೀಕ್ಷಿಸು ಎಂಬುದಾಗಿ ಹೇಳ್ತಾರೆ. ನಿರೀಕ್ಷೆಗೊಂದಿಗಿರು ಎಂಬುದಾಗಿ ಹೇಳೋದನ್ನು ನಾವು ನೋಡ್ತೇವೆ. 2ನೇದಾಗಿ ದೇವರು ಕೊಡುವ ಉತ್ತರ ಕಾದಿರು ಎಂಬುದಾಗಿ. 3ನೇದಾಗಿರುವಂಥ ಉತ್ತರದ ಕುರಿತು ನಾವು ವಾಕ್ಯವನ್ನು ಓದಿ ಧ್ಯಾನ ಮಾಡಿಕೊಳ್ಳೋಣ. ಅರಣ್ಯಕಾಂಡ ಅದರ 22ನೇ ಅಧ್ಯಾಯ ಅದರ 12ನೇ ವಚನವನ್ನು ನಾವು ಓದಿಕೊಳ್ಳೋದಾದರೆ ಹೀಗೆ ಬರೆಯಲ್ಪಟ್ಟಿದೆ, ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನು ಹೊಂದಿದವರು, ಅವರನ್ನು ಕ್ಷಮಿಸಬಾರದು ಎಂದು ಹೇಳಿದನು. ಇಲ್ಲಿ ನಾವು ನೋಡ್ತೇವೆ, ಬಿಲಾಮನು ದೇವರ ಮುಂದೆ ಹೋಗಿ ಪ್ರಾರ್ಥಿಸ್ತಾ ಇದ್ದಾನೆ, ದೇವರ ಹತ್ರ ಪ್ರಾರ್ಥನೆ ಕೇಳ್ತಾ ಇದ್ದಾನೆ. ಏನನ್ನು ಪ್ರಾರ್ಥಿಸ್ತಾ ಇದ್ದಾನೆ ಅಂದರೆ ಬಾಲಾಕನಿಂದ ಅನೇಕ ದೂತರುಗಳನ್ನು ಕಳಿಸಿರ್ತಾರೆ, ಅನೇಕ ವ್ಯಕ್ತಿಗಳನ್ನು ಕಳಿಸಿರ್ತಾರೆ. ಏನಕ್ಕೋಸ್ಕರ ಕಳಿಸಿರ್ತಾರೆ ಅಂದರೆ ಇಸ್ರಾಯೇಲ್ ಜನರನ್ನು ಇವರು ಏನು ಮಾಡಬೇಕಂದ್ರೆ ಬಿಲಾಮನು ಹೋಗಿ ಕ್ಷಪಿಸಬೇಕು, ಅವ್ರಿಗೆ ಶಾಪ ನುಡಿಬೇಕು. ಅದಕ್ಕೋಸ್ಕರ ನೀನು ನನ್ನ ಜೊತೆ ಬಂದು ಅವರನ್ನು ಶಾಪ ನುಡಿಯೋದಾದರೆ ನಾವು ನಿಮಗಾಗಿ ಏನು ಬೇಕೋ ಅದನ್ನು ಮಾಡಿಕೊಡ್ತೇವೆ ಎಂಬುದಾಗಿ ಈ ಬಾಲಾಕನು ಕೆಲವೊಬ್ಬರನ್ನ ಕಳಿಸಿ ಬಿಲಾಮನೊಂದಿಗೆ ಹೇಳ್ತಾನೆ. ಹೇಳಿದಾಗ ಬಿಲಾಮನ ಹೇಳ್ತಾನೆ, ನಾನು ನನ್ನ ದೇವರನ್ನ ಕೇಳದೆ ಏನು ಮಾಡಲ್ಲ, ನಾನು ದೇವರ ಹತ್ರ ಕೇಳಿ ನಾನು ನಿಮಗೆ ತಿಳಿಸ್ತೇನೆ ಎಂಬುದಾಗಿ ಹೇಳಿಕೊಂಡು ಬಿಲಾಮನು ದೇವರ ಮುಂದೆ ಬಂದು ಮೊಣಕಾಲೂರಿ ಪ್ರಾರ್ಥನೆ ಮಾಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಇಂಥವ್ರು ಬಂದಿದ್ದಾರೆ ದೇವರ ಹತ್ರ ಹೇಳ್ತಾನೆ. ಅದರ 9ನೇ ವಚನದಿಂದ ಓದಿಕೊಳ್ಳೋದಾದರೆ ಇಂಥವರಿಂದ ಬಂದಿದ್ದಾರೆ, ಇಂಥವ್ರು ಕಳಿಸಿದ್ದಾರೆ ಎಂಬುದಾಗಿ ಎಲ್ಲ ಹೇಳ್ತಾ ಬರುವಾಗ ದೇವರು ಹೇಳ್ತಾರೆ ಉತ್ತರ ಏನಂದರೆ 12ನೇ ವಚನದಲ್ಲಿ, ಅದಕ್ಕೆ ದೇವರು ಈ ಬಿಲಾಮನು ಎಲ್ಲವನ್ನ ಹೇಳಿಕೊಂಡಾಗ ಯಾರು ಬಂದಿದ್ದಾರೆ, ಏನಕ್ಕಾಗಿ ಬಂದಿದ್ದಾರೆ, ಏನು ಅವ್ರ ಉದ್ದೇಶ ಎಲ್ಲವನ್ನ ದೇವರೊಂದಿಗೆ ಹಂಚಿಕೊಂಡಾಗ ದೇವರು ಅವನಿಗೆ ಉತ್ತರವಾಗಿ ಹೇಳ್ತಾ ಇದ್ದಾರೆ. ಬಿಲಾಮನೊಂದಿಗೆ ದೇವರು ಮಾತಾಡ್ತಾ ಇದ್ದಾರೆ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರ್ದು ಅಂದರೆ ದೇವರು ಹೇಳ್ತಾ ಇದ್ದಾರೆ ನೋ 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 ಎಂಬುದಾಗಿ ಹೇಳ್ತಾ ಇದ್ದಾರೆ. ಅವನ ಪ್ರಾರ್ಥನೆಗೆ ಸಿಕ್ಕುತ್ತಿರುವಂಥ ಉತ್ತರ ಏನಂದರೆ ನೋ, ಆಗಲ್ಲ ಎಂಬುದಾಗಿ. ನೀವು ನೋಡ್ಬೋದು ಪ್ರಾರ್ಥನೆಗೆ 3ನೇದಾಗಿ ನಮಗೆ ಉತ್ತರ ಹೇಗೆ ಸಿಗ್ತದೆ ಅಂದರೆ ಆಗಲ್ಲ, ನೋ ಎಂಬುದಾಗಿ ದೇವರು ಹೇಳ್ತಾರೆ. ನಾವು ನೋಡ್ಬೋದು, ಮೊದಲನೇದಾಗಿ ನೋಡಿದ್ದೇವೆ ಎಸ್ ಅಂತ ಹೇಳ್ತಾರೆ, 2ನೇದಾಗಿ ಕಾದಿರು ಅಂತ ಹೇಳ್ತಾರೆ, ವೆಯ್ಟ್ ಮಾಡು ಅಂತ ಹೇಳ್ತಾರೆ, 3ನೇದಾಗಿ ಆಗಲ್ಲ ಎಂಬುದಾಗಿ ಹೇಳ್ತಾರೆ. ಈ 3 ಉತ್ತರ ದೇವರ ಕಡೆಯಿಂದ ನಮಗೆ ಸಿಗ್ತದೆ. ಆದರೆ ಈ 3 ಕೂಡ ವಿಭಿನ್ನ ರೀತಿಯಲ್ಲಿ ಇರ್ತದೆ. ಎಸ್ ಅಂದಮೇಲೆ ನಾವು ಮತ್ತೆ ದೇವ್ರ ಮುಂದೆ ಮತ್ತೆ ಆ ವಿಷಯದ ಮೇಲೆ ಹೋಗಬಾರ್ದು. ದೇವರು ಎಸ್ ಅಂದಮೇಲೆ ಅದನ್ನು ನಾವು ಕಾರ್ಯರೂಪವಾಗಿ ಮಾಡಲಿಕ್ಕೆ ನಮ್ಮನ್ನು ಒಪ್ಪಿಸ್ಕೊಡ್ಬೇಕು. ದೇವರು ನಿಮ್ಮ ವಿಷಯದಲ್ಲಿ ಪ್ರಾರ್ಥನೆ ಮಾಡುವ ಕಾರ್ಯದಲ್ಲಿ ಓಕೆ ಎಂಬುದಾಗಿ ಹೇಳೋದಾದರೆ ಮತ್ತೆ ದೇವ್ರ ಹತ್ರ ಹೋಗಿ ಮಾಡಿಕೊಡಲ್ಲ, ನಿನಗೆ ಮಾಡಲಿಕ್ಕೆ ದೇವ್ರು ಹೇಳಿರ್ತಾರಲ್ಲ, ನೀನು ಮಾಡಲಿಕ್ಕೆ ಪ್ರಾರಂಭವಾಗಬೇಕು. 2ನೇದಾಗಿ ವೆಯ್ಟ್ ಮಾಡು ಅಂದರೆ ಈ ವೆಯ್ಟ್ ಮಾಡೋ ಅನ್ನೋ ವಿಷಯದಲ್ಲಿ ಒಂದು ರಹಸ್ಯ ಇದೆ. ಏನಂದರೆ ವೆಯ್ಟ್ ಮಾಡೆಂಬುದಾಗಿ ಒಂದು ವೇಳೆ ದೇವರು ನಿಮಗೆ ಹೇಳಿದರೆ 2 ವಿಧವಾದ ಉತ್ತರ ಅದರಲ್ಲಿ ಸಿಗ್ತದೆ.
ನೀವು ನೋಡ್ಬೋದು, ವೆಯ್ಟ್ ಮಾಡು ಅಂತ ಹೇಳುವಾಗ ಎಸ್ ಅಂತಲೂ ದೇವ್ರು ಹೇಳ್ಬೋದು, ನೋ ಅಂತಲೂ ಹೇಳ್ಬೋದು. ನೀವು ವೆಯ್ಟ್ ಮಾಡುವಂಥ ತಕ್ಷಣವೇ ನೀವೇನು ಮಾಡಬಾರ್ದು, ಓ ದೇವ್ರು ಎಸ್ ಅಂತಾರೆ ಅಂತ ನಿರೀಕ್ಷೆಯಲ್ಲಿ ಇರಬಾರ್ದು. ಕೆಲವೊಂದು ಬಾರಿ ದೇವರು ನೋ ಅಂತಲೂ ಕೂಡ ಹೇಳ್ಬಿಡ್ತಾರೆ, ಆಗಲ್ಲ ಅಂತ ಹೇಳ್ತಾರೆ. ವೆಯ್ಟ್ ಮಾಡಂತ ಹೇಳಿದ ದೇವರೇ ಆಗಲ್ಲ ಎಂಬುದಾಗಿ ಹೇಳ್ತಾರೆ. ನೀವು ಏನಕ್ಕೋಸ್ಕರ ಪ್ರಾರ್ಥಿಸ್ತಾ ಇರ್ತಾರೋ ಆ ವಿಷಯದಲ್ಲಿ ಆಗಲ್ಲ ಎಂಬುದಾಗಿ ಹೇಳ್ತಾರೆ. ಆಗ ನಾವು ನಿರಾಶೆ ಆಗಬಾರ್ದು, ಏನೋ ಅದರಲ್ಲಿ ನಮಗೆ ದೋಷ ಇದೆ, ಅದಕ್ಕೆ ದೇವರು ಬೇಡ ಎಂಬುದಾಗಿ ಹೇಳಿದ್ದಾರೆ ಎಂಬುದಾಗಿ ಅದನ್ನು ನಿರಾಕರಿಸಬೇಕು. ಎರಡನೇದಾಗಿ ಎಸ್ ಅಂತ ಹೇಳ್ಬಿಡ್ತಾರೆ. ನಾವು ವೆಯ್ಟ್ ಮಾಡೋ ಸಮಯದಲ್ಲಿ ಕೆಲವೊಂದು ಬಾರಿ ಓಕೆ ನೀನು ಮಾಡ್ಬೋದು ಅಂತಲೂ ಕೂಡ ಉತ್ತರ ಕೊಡ್ತಾರೆ. ಆದರೆ ವೆಯ್ಟ್ ಮಾಡೋ ಅನ್ನೋ ವಿಷಯದಲ್ಲಿ ಎರಡು ಉತ್ತರ ಸಿಗ್ತದೆ, ಅದನ್ನು ಎರಡೂ ನೀವು ನಿರೀಕ್ಷಿಸ್ಕೊಂಡಿರಬೇಕು. ಬರೀ ಒಂದನ್ನು ನಿರೀಕ್ಷಿಸಬಾರ್ದು. ಓ ದೇವರು ವೆಯ್ಟ್ ಮಾಡಂತ ಹೇಳಿದಾರಲ್ಲ, ನನಗೆ ಮಾಡಿಕೊಟ್ಬಿಡ್ತಾರೆ ಎಂಬ ನಿರೀಕ್ಷೆಯಲ್ಲಿ ಇರಬಾರ್ದು. ಒಂದು ವೇಳೆ ಬೇಡ ಅಂತಲೂ ಹೇಳ್ಬೋದು, ಎಸ್ ಅಂತಲೂ ಹೇಳ್ಬೋದು, ಎರಡು ನಿರೀಕ್ಷೆಯಲ್ಲಿ ಇರಬೇಕು. ಮೂರನೇದಾಗಿ ನಾವು ನೋಡ್ಬೋದು, ನೋ ಬೇಡ ಆಗಲ್ಲ ಎಂಬುದಾಗಿ ಹೇಳಿದಾಗ ಅದಕ್ಕೆ ಮಿಗಿಲಾಗಿ ನಾವು ಮತ್ತೆ ದೇವ್ರ ಹತ್ರ ಕೂರ್ಲಿಕ್ಕೆ ಹೋಗಬಾರ್ದು. ಇಲ್ಲಿ ಬಿಲಾಮನೊಂದಿಗೆ ದೇವರು ಹೇಳ್ತಾ ಇದ್ದಾರೆ ಬೇಡ ಹೋಗಬಾರ್ದು ಎಂಬುದಾಗಿ. ಆದರೆ ಬಿಲಾಮನ್ ಏನು ಮಾಡ್ತಾ ಇದ್ದಾನೆ, ಪದೇ ದೇವ್ರ ಹತ್ರ ಹೋಗಿ ನಾವು ಹೋಗ್ಬೋದಾ ಎಂಬುದಾಗಿ ಅದರಿಂದ ಆದಂಥ ಪರಿಣಾಮಗಳನ್ನು ನೀವು ಅರಣ್ಯಕಾಂಡ 22ನೇ ಅಧ್ಯಾಯನ ಓದಿಕೊಂಡ್ರೆ ನಿಮಗೆ ಗೊತ್ತಾಗ್ತಾಯಿದೆ. ಕತ್ತೆಯ ಮೂಲಕ ದೇವರವನಿಗೆ ಎಚ್ಚರಿಕೆ ಕೊಡ್ತಾ ಇದ್ದಾರೆ. ಕತ್ತೆಯನ್ನು ಉಪಯೋಗಿಸಿಕೊಂಡು ಬಿಲಾಮನೊಂದಿಗೆ ಮಾತಾಡೋದನ್ನು ನಾವು ನೋಡ್ತೇವೆ. ಪ್ರಿಯರೇ, ಕೆಲವೊಂದು ಬಾರಿ ನಮ್ಮ ಅವಿಧೇಯತೆ ಅನ್ನುವಂಥದ್ದು ನಮ್ಮನ್ನು ಅನೇಕ ಸ್ಥಳದಲ್ಲಿ ಬೀಳಿಸಿ ಬಿಡ್ತದೆ. ದೇವರು ಹೇಳಿದ್ರು ಬೇಡ ಎಂಬುದಾಗಿ. ಆದರೆ ಬಿಲಾಮನು ಮತ್ತೆ ದೇವ್ರ ಹತ್ರ ಬಂದು ಮತ್ತೆ ಪ್ರಾರ್ಥನೆ ಮಾಡಿ ತನ್ನ ಸ್ವ ಇಚ್ಛೆಯಿಂದ ದೇವರು ಹೇಳಿದ್ರು ಎಂಬುದಾಗಿ ಹೋದಾಗ ಅನೇಕ ಅಪಜಯಗಳಲ್ಲಿ ಉಂಟಾಯಿತು. ಕೆಲವೊಂದು ಬಾರಿ ದೇವರು ಬೇಡ ಅನ್ನೋದನ್ನು ನಾವು ಬಿಟ್ಬಿಡಬೇಕು. ನಿಮ್ಮ ಮಕ್ಕಳ ಮದುವೆ ವಿಷಯದಲ್ಲಿ, ಕೆಲಸದ ವಿಷಯದಲ್ಲಿ, ಒಂದು ವೇಳೆ ಸೇವೆ ವಿಷಯದಲ್ಲಿ, ಸಭೆಯ ವಿಷಯದಲ್ಲಿ, ಸಭೆಯ ದೇವಜನರ ವಿಷಯದಲ್ಲಿ, ನಿನ್ನ ಕುಟುಂಬದ ವಿಷಯದಲ್ಲಿ, ಯಾವುದೇ ವಿಷಯದಲ್ಲಾಗಲಿ ದೇವ್ರ ಮುಂದೆ ನೀನು ಪ್ರಾರ್ಥನೆ ಮಾಡಲಿಕ್ಕೆ ಹೋದಾಗ ಬೇಡ ಎಂಬುದಾಗಿ ಹೇಳಿದ್ರೆ ಅದನ್ನು ಬಿಟ್ಬಿಡ್ಬೇಕು. ಈಗ ನೋಡ್ರಿ, ಎಷ್ಟೋ ಜನರಿಗೆ ದೇವರು ಹೇಳ್ತಾರೆ, ಅನ್ಯ ಜನರೊಂದಿಗೆ ನೀವೇನಾಗಬೇಡಿ, ಬಳಕೆ ಆಗಬೇಡಿ, ಅನ್ಯ ಜನರೊಂದಿಗೆ ನೀವು ಬೆರಿಬೇಡಿ ಎಂಬುದಾಗಿ ದೇವರು ಹೇಳ್ತಾರೆ. ಅನೇಕ ಬಾರಿ ದೇವರು ಹೇಳಿದ್ರು ಕೂಡ ಎಷ್ಟೋ ಜನರು ಅನ್ಯ ಜನರೊಂದಿಗೆ ಬೆರೆತು ವಿವಾಹಗಳನ್ನು ಮಾಡಿಕೊಳ್ಳೋದನ್ನು ನಾವು ನೋಡ್ತೀವಿ. ಅದರಿಂದ ಎಷ್ಟೋ ವೇದನೆಗಳು, ಎಷ್ಟೋ ದುಃಖಗಳು ಉಂಟಾಗ್ತದೆ. ಮದುವೆ ವಿಷಯ ಬರುವಾಗ ಈ ಹುಡುಗನೊಂದಿಗೆ ನೀನು ಆಗಬೇಡ ಎಂಬುದಾಗಿ ದೇವರು ಹೇಳ್ತಾರೆ, ಇದು ನಿನಗೆ ಸರಿ ಬೀಳೋದಲ್ಲ ಎಂಬುದಾಗಿ ಹೇಳಿದ್ರು ಕೂಡ ಇಲ್ಲ ನಾನು ಇವರನ್ನೇ ಆಗೋದು ಎಂಬುದಾಗಿ ಹೋಗಿ ಎಷ್ಟೋ ಜನರು ಕುಟುಂಬ ಜೀವಿತವನ್ನು ಹಾಳು ಮಾಡ್ಕೊಂಡಿದ್ದಾರೆ. ದೇವರು ಬೇಡ ಎಂಬುದಾಗಿ ಹೇಳಿದಾಗ ಅದನ್ನು ನಿಲ್ಲಿಸಿಬಿಡಬೇಕು, ಸ್ಟಾಪ್ ಮಾಡಿಬಿಡಬೇಕು. ದೇವರು ಬೇಡ ಅಂದರೆ ಅಲ್ಲಿಗೆ ನಿಲ್ಲಿಸಬೇಕು. ಅದು ಏನೇ ಆಗಿದ್ರೂ ಕೂಡ ಅಲ್ಲಿಗೆ ನಾವು ನಿಲ್ಲಿಸುವಂಥವ್ರಾಗಿರಬೇಕು. ಮತ್ತೆ ದೇವರೇ ನೀನು ಮಾಡಿಕೊಡು ಎಂಬುದಾಗಿ ಹೇಳಿಕೊಂಡು ನಾವು ಒತ್ತಾಯದ ಮೇಲೆ ಹೋದರೆ ಅದರಿಂದ ಆಗುವಂಥ ಪರಿಣಾಮಗಳನ್ನು ನಾವೇ ಅನುಭವಿಸಬೇಕಾಗಿ ಬರ್ತದೆ. ದೇವರು ನಮಗೆ 3 ವಿಧವಾದ ಉತ್ತರಗಳನ್ನು ನಮ್ಮ ಪ್ರಾರ್ಥನೆಗೆ ಕೊಡ್ತಾರೆ. ಒಂದನೇದಾಗಿ ಎಸ್ ಅಂತ ಹೇಳ್ತಾರೆ, ಓಕೆ. ಎರಡನೇದಾಗಿ ನಾವು ನೋಡ್ಬೋದು ವೆಯ್ಟ್ ಮಾಡಂತ ಹೇಳ್ತಾರೆ, ಕಾದಿರು. ಮೂರನೇದಾಗಿ ನಾವು ನೋಡ್ಬೋದು ನೋ, ಆಗಲ್ಲ ಎಂಬುದಾಗಿ ಹೇಳ್ತಾರೆ. ಈ 3 ಉತ್ತರವು ಕೂಡ ದೇವರಿಂದ ನಮ್ಮ ಪ್ರಾರ್ಥನೆಗೆ ಸಿಕ್ಕುವಂಥದ್ದಾಗಿರ್ತದೆ. ಹಾಗಾದರೆ ಎಸ್ ಅಂತ ಹೇಳಿದ್ರೆ ದೇವರನ್ನು ಆಶ್ರಯಿಸಿಕೊಂಡು ದೇವರು ಹೇಳಿದ ಕಾರ್ಯದಲ್ಲಿ ಮುಂದೆ ಹೋಗಿ ವೆಯ್ಟ್ ಮಾಡಿ ಅಂದರೆ ಅದು ಎಷ್ಟೇ ಕಾಲ ಆಗಿದ್ರು ಕಾದಿರಿ, ದೇವರಿಂದ 2 ಉತ್ತರ ಸಿಗ್ತದೆ, ಒಂದು ಎಸ್ ಅಥವಾ ನೋ. ಎರಡರಲ್ಲಿ ಕೂಡ ನೀವು ತೃಪ್ತಿಯನ್ನು ಹೊಂದ್ಕೊಳ್ಳಿ. ಮೂರನೇದಾಗಿ ನೋ, ದೇವರು ಆಗಲ್ಲ ಎಂಬುದಾಗಿ ಉತ್ತರ ಕೊಟ್ಟರೆ ಆ ವಿಷಯದ ಮೇಲೆ ಯಾವತ್ತೂ ಕೂಡ ಮತ್ತೆ ದೇವರ ಮುಂದೆ ಪ್ರಾರ್ಥನೆ ಮಾಡಲಿಕ್ಕೆ ಹೋಗಬೇಡಿ, ಅಲ್ಲಿಗೆ ನಿಲ್ಲಿಸಿಬಿಡಿ. ಆ ವಿಷಯದಲ್ಲಿ ದೇವರು ಆಗಲ್ಲ ಅಂತಾರೋ ಆ ವಿಷಯದನ್ನು ನಿಲ್ಲಿಸಿಬಿಟ್ಟು ದೇವರ ಕರಗಳಲ್ಲಿ ಒಪ್ಪಿಸಿ ನಿಮ್ಮನ್ನು ಮುಂದೆ ಹೋಗುವುದಾದರೆ ನಿಮ್ಮ ಜೀವಿತದಲ್ಲಿ ಅನೇಕ ವಿಷಯಗಳನ್ನು ದೇವರ ಮೂಲಕ ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ದೇವರ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪ್ರತಿ ವಾಕ್ಯದ ಮೂಲಕ ನಮ್ಮನ್ನು ಎಚ್ಚರಿಸಿದಾಗಿ ಈ ದಿನವೂ ಕೂಡ ನಿಮ್ಮ ವಾಕ್ಯದ ಮೂಲಕ ನಮ್ಮನ್ನು ದೇವರೇ ಬಲಪಡಿಸಿ, ಧೈರ್ಯಪಡಿಸಿ, ಎಚ್ಚರಿಸಿದ್ದಕ್ಕಾಗಿ ಸ್ತೋತ್ರ. ಕೇಳಲ್ಪಟ್ಟ ವಾಕ್ಯಗಳನ್ನು ಅನುಸರಿಸಲಿಕ್ಕೆ ಕೃಪೆ ಕೊಡು. ನಿನ್ನ ದೇವರ ಸನ್ನಿಧಿಯಲ್ಲಿ ಪ್ರಾರ್ಥಿಸುವ ನಿನ್ನ ಮಕ್ಕಳಿಗೆ ಸಿಕ್ಕುವ 3 ವಿಧವಾದ ಉತ್ತರದ ಕುರಿತು ನಾವು ನೋಡಿದ್ದೇವೆ. 1 ಎಸ್ ಎಂಬುದಾಗಿ, ಎರಡನೇದಾಗಿ ವೆಯ್ಟ್ ಮಾಡೆಂಬುದಾಗಿ, 3 ನೋ ಎಂಬುದಾಗಿ. 3 ಉತ್ತರಗಳನ್ನು ಪಡ್ಕೊಂಡ ನಿನ್ನ ಮಕ್ಕಳು ಅದಕ್ಕೆ ಅನುಗುಣವಾಗಿ ನಡೆಯಲಿಕ್ಕೆ ಬೇಕಾದ ಕೃಪೆ ಕೊಡು. ಕೇಳಲ್ಪಟ್ಟ ವಾಕ್ಯಗಳನ್ನು ಅನೇಕ ವಿಧದಲ್ಲಿ ನಿನ್ನ ಮಕ್ಕಳು ಪ್ರಯೋಜನ ಪಡಿಸಿಕೊಳ್ಳಿಕ್ಕೆ ನೀನು ಸಹಾಯ ಮಾಡು. ನೀವು ನಮ್ಮೊಂದಿಗೆ ಮಾತಾಡಿದ ಕೃಪೆಗಾಗಿ ಸ್ತೋತ್ರ. ಮುಂದೆಯೂ ನೀವು ನಮ್ಮೊಂದಿಗೆ ಮಾತಾಡುವ ದೇವರೇ ಆಗಿರುವುದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ದೇವರು ತಾನೇ ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನೀವು ಕೇಳಿದ ಹಾಗೆ ಅನೇಕರು ಈ ವಾಕ್ಯನ ಕೇಳಲಿಕ್ಕಾಗಿ ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಈ ವಾಕ್ಯವನ್ನು ಕಳಿಸಿಕೊಡಿರಿ. ಅವರು ಕೂಡ ದೇವರಿಂದ ಬರುವ ಉತ್ತರದ ಬಗ್ಗೆ ತಿಳುಕೊಳ್ಳಲಿ. ಅವರು ಕೂಡ ಅನೇಕ ವಿಷಯಗಳನ್ನು
ದೇವರ ವಾಕ್ಯದ ಮೂಲಕ ಅರಿತುಕೊಳ್ಳಲಿ. ಹಾಗೆ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರುವ ನಮ್ಮ ನಂಬರಿಗೆ ನೀವು ಸಂಪರ್ಕಿಸ್ಬೋದು. ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ತಿಳಿಸೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥಿಸ್ತೇವೆ. ಒಂದು ವೇಳೆ ನಮ್ಮ ಆನ್ಲೈನ್ ಪ್ರಾರ್ಥನೆಗಳಿಗೆ ಜಾಯಿನ್ ಆಗಬೇಕಾದಲ್ಲಿ ಕೆಳಗೆ ವಾಟ್ಸಪ್ ಗ್ರೂಪ್ ಇದೆ. ಆ ಗ್ರೂಪಿನಲ್ಲಿ ನೀವು ಲಿಂಕನ್ನು ಪಡ್ಕೊಂಡು ನಮ್ಮ ಆನ್ಲೈನ್ ಪ್ರೇಯರ್ಗೆ ಜಾಯಿನ್ ಆಗ್ಬೋದು. ಹಾಗೆ ಪ್ರತಿ ತಿಂಗಳು 30ನೇ ತಾರೀಕು ರಾಮನಗರದಲ್ಲಿ ಒಂದು ಪ್ರಾರ್ಥನೆ ಬಿಡುಗಡೆ ಕೂಟ ನಡೆಯುವಂಥದ್ದಾಗಿದೆ. ಅಲ್ಲಿ ಅನೇಕ ವಿಷಯಗಳಿಗಾಗಿ ಅನೇಕರಿಗಾಗಿ ಪ್ರಾರ್ಥಿಸುವಂಥ ಒಂದು ಕೂಟ. ಅಲ್ಲಿ ಮದುವೆ ಆಗದವರಿಗಾಗಿ, ಮಕ್ಕಳಾಗದವರಿಗಾಗಿ, ರೋಗದಲ್ಲಿ, ಇನ್ನಿತರ ಸಮಸ್ಯೆಗಳಲ್ಲಿ, ಸಾಲದಲ್ಲಿ ಬಳಲುವವರಿಗಾಗಿ, ಅವರ ಬಿಡುಗಡೆಗಾಗಿ ಪ್ರಾರ್ಥಿಸುವಂಥ ಒಂದು ಕೂಟ. ಅದು ರಾಮನಗರದಲ್ಲಿ ಇರ್ತದೆ. ನೀವು ಬರಲಿಕ್ಕೆ ಇಚ್ಛಿಸೋದಾದರೆ ಕೆಳಗೆ ಕೊಟ್ಟಿರುವ ನಂಬರ್ಗೆ ನೀವು ಸಂಪರ್ಕಿಸಿ. ಅದರ ಅಡ್ರೆಸ್ಸನ್ನು ನಿಮಗೆ ನಾವು ತಿಳಿಯಪಡಿಸ್ತೇವೆ. ಅದರಲ್ಲಿ ಭಾಗಿಯಾಗಿ ಖಂಡಿತವಾಗಿ ದೇವರು ನಿಮ್ಮನ್ನು ಯಾವ ಪರಿಸ್ಥಿತಿಯಲ್ಲಿದ್ದರೂ ಕೂಡ ಒಂದು ಬದಲಾವಣೆಯನ್ನು ತರುವವರಾಗಿರ್ತಾರೆ. ಅಲ್ಲಿ ದೇವರು ನಿಮಗೋಸ್ಕರ ಕಾರ್ಯ ಮಾಡ್ತಾರೆ. ಆಮೇನ್. ಪ್ರೈಸ್ ದ ಲಾರ್ಡ್. ಗಾಡ್.